ಬಂಡಾಯ ಅಂತಂದರೆ ಹೊಡಿ ಬಡಿ ಕಡಿ ಕೊಲ್ಲು ಅಲ್ಲ. ಇಲ್ಲಿ ಸೇರಿದ ಎಲ್ಲರಿಗೂ ನಮಸ್ಕರಿಸುತ್ತಾ ವೇದಿಕೆಯ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಸಹ ನನ್ನ ವಂದನೆಗಳನ್ನ ಸಲ್ಲಿಸುತ್ತಾ, ರಾಮೇಗೌಡರು ಇವತ್ತು ನನ್ನನ್ನು ಅತ್ಯಂತ ಸಂದಿಗ್ಧವಾದಂಥ ಒಂದು ಪರಿಸ್ಥಿತಿಯಲ್ಲಿ ನೂಕಿದ್ದಾರೆ. ಕೆಲವು ದಿವಸಗಳ ಹಿಂದೆ ಅವರು ನನಗೆ ಫೋನ್ ಮಾಡಿ, ನಾವು ಶಿವರಾಮ್ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ, ನೀವು ಅದಕ್ಕೆ ಬರಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಬಹಳ ಯೋಚನೆ ಮಾಡಲಿಲ್ಲ. ನನ್ನ ಆತ್ಮೀಯ ಒಬ್ಬ ಪೊಲೀಸ್ ಅಧಿಕಾರಿಯಾದಂಥ ಶಿವರಾಮ್ ಅವರಿಗೆ ಪ್ರಶಸ್ತಿ ಕೊಡ್ತಾರತಕ್ಕಂಥ ಒಂದು ಸಂತೋಷದಲ್ಲಿ ನಾನು ಒಪ್ಪಿಕೊಂಡೆ. ಆದರೆ ಇವತ್ತಿನ ದಿನ ರಾಮೇಗೌಡರನ್ನ ನನ್ನನ್ನು ಸ್ಯಾಂಡ್ವಿಚ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಬರಗೂರು ರಾಮಚಂದ್ರಪ್ಪನವರು ಮಾತಾಡಿದ ಮೇಲೆ, ಅವರು ಮಾತನಾಡಿದ ಮೇಲೆ, ಇನ್ನು ಮುಂದೆ ಮಾತಾಡ್ತಕ್ಕಂಥ ಮೋಹನ್ ದೇವ ಆಳ್ವ ಅವರು ಇರ್ಬೋದು, ಮೋಹನ್ ರಾವ್ ಇರ್ಬೋದು, ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಿವರಾಮ್ ಅವರು ಇರ್ಬೋದು, ಇವರ ಜೊತೆಯಲ್ಲಿ ಇದೇ ವೇದಿಕೆಯಿಂದ ಮಾತನಾಡ್ತಕ್ಕಂಥ ಒಂದು ಸಂದಿಗ್ಧತೆ ಇವತ್ತಿನ ದಿವಸ ನನ್ನದಾಗಿದೆ. ನನಗೆ 22ನೇ ವರ್ಷಕ್ಕೇ DYSP ಅಂತ ಸೆಲೆಕ್ಷನ್ ಆಯಿತು. ಆದರೆ DYSP ಅಂತ ಸೇರಿಕೊಳ್ತಕ್ಕಂಥ ಆದೇಶ ಬಂದಿದ್ದು 3 ವರ್ಷದ ನಂತರ. ಅಂದರೆ ನಮ್ಮ ಲೋಕಸೇವಾ ಆಯೋಗ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. 22ನೇ ವರ್ಷಕ್ಕೆ ನನಗೆ ಆದೇಶ ಬಂದ ನಂತರ ನಾನು 25 ವರ್ಷಕ್ಕೆ ಪೊಲೀಸ್ ತರಬೇತಿ ಸಂಸ್ಥೆಗೆ ಸೇರಿಕೊಂಡೆ. ನಾನು ಪೊಲೀಸ್ ತರಬೇತಿ ಕೇಂದ್ರಕ್ಕೆ ಹೋದಾಗ ನಮಗೆ ಇರ್ತಕ್ಕಂಥ ತರಬೇತುದಾರರು ಅತ್ಯಂತ ನುರಿತರಾದಂಥ ಇನ್ಸ್ಪೆಕ್ಟರ್ಗಳು. ಅವರು ಫೀಲ್ಡ್ನಲ್ಲಿ ಕೆಲಸ ಮಾಡಿ ಸಾಕಷ್ಟು ಅನುಭವವನ್ನು ಹೊಂದಿಕೊಂಡು ಬಂದಂಥವ್ರು. ಅವರು ಒಂದು ಮಾತನ್ನು ನಮಗೆ ಪ್ರಾರಂಭದಲ್ಲೇ ಹೇಳಿಕೊಟ್ರು, ನೀವು ಪೊಲೀಸ್ ಅಧಿಕಾರಿಯಾಗಿ ಹೋಗ್ತಾ ಇದ್ದೀರಿ, ನಿಮಗೆ ಅನೇಕ ತುರ್ತು ಪರಿಸ್ಥಿತಿಗಳು ನಿರಂತರವಾಗಿ ಬರ್ತಾ ಇರ್ತವೆ. ನೀವು ಸ್ಥಳಕ್ಕೆ ಭೇಟಿ ಕೊಟ್ಟು ವಿವೇಚನೆಯನ್ನು ಮಾಡ್ತಕ್ಕಂಥ ಸಮಯ ನಿಮಗೆ ಸಿಗೋದಿಲ್ಲ. ಫಸ್ಟ್ ಗೋ ಟು ದ ಸ್ಪಾಟ್, ಕ್ರಮ ತೆಗೆದುಕೊಳ್ಳಿ. ಕ್ರಮ ತೆಗೆದುಕೊಂಡು ಆದ ನಂತರ ಅದು ಅರೆಸ್ಟ್ ಮಾಡೋದು, ಬಂಧನ ಮಾಡೋದಿರ್ಬೋದು, ಅಥವಾ ಲಾಠಿ ಚಾರ್ಜ್ ಮಾಡೋದಿರ್ಬೋದು, ಏನೇ ಮಾಡೋದಿರ್ಬೋದು, ಅದನ್ನು ಸ್ಥಳಕ್ಕೆ ಹೋಗಿ ನಿಮಗೆ ಯೋಚನೆ ಮಾಡೋದಕ್ಕೆ ಸಮಯ ಇಲ್ಲದಂಥ ಸಂದರ್ಭದಲ್ಲಿ ನೀವು ಮೊದಲು ಕ್ರಮ ತೆಗೆದುಕೊಳ್ಳಿ. ಜನ ಅದನ್ನು ನಿರೀಕ್ಷೆ ಮಾಡ್ತಾರೆ. ಅದಾದ ನಂತರ ನೀವು ಪೊಲೀಸ್ ಸ್ಟೇಷನ್ನಿಗೆ ಬಂದು ಇದನ್ನು ಯಾವ ಕಾನೂನಿನಲ್ಲಿ ಹೊಂದಿಸಬೇಕು ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಅಂದರೆ ಮೊದಲು ಕ್ರಮ ತೆಗೆದುಕೊಳ್ಳಿ, ಆಮೇಲೆ ನೀವು ಅದನ್ನು ಯಾವ ಕಾನೂನಿನಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅಂತಕ್ಕಂಥ ಬಹಳ ಪ್ರಬುದ್ಧವಾದಂಥ ಒಂದು ಮಾಹಿತಿಯನ್ನು ಅಥವಾ ತರಬೇತಿಯನ್ನು ನಮಗೆ ಕೊಟ್ಟರು. ಇದೇ ಪರಿಸ್ಥಿತಿ ನನಗೆ ಇವತ್ತಿನದಾಗಿದೆ. ನಾನು ಬಹಳ ಯೋಚನೆಯನ್ನು ಮಾಡಿಕೊಂಡು ನಿಮ್ಮ ಮುಂದೆ ನಿಂತುಕೊಂಡಿಲ್ಲ. ಒಂದು ವೇಳೆ ಸ್ವಲ್ಪ ಹಿಂದೆ ಮುಂದೆ ಆದರೆ ಶಿವರಾಮ್ ಅವರಿದ್ದಾರೆ, ನನಗೆ ತರಬೇತಿ ಕೊಟ್ಟಂಥ 1981ನೇ ಇಸ್ವಿಯಲ್ಲಿ ತರಬೇತಿ ಕೊಟ್ಟಂಥ ಆ ಕಾಲದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂತ ಕೃಷ್ಣಪ್ಪನವರಿದ್ದಾರೆ, ನಮ್ಮದೇ ಗೋಕಾಕ್ ಊರಿನ ಕುಮಾರ್ ಕರ್ನಿಂಗ್ ಅವರಿದ್ದಾರೆ, ವೆಂಕಟೇಶಪ್ಪ ಅವರಿದ್ದಾರೆ, ಜಗದೀಶ್ ಅವರಿದ್ದಾರೆ, ಲವ್ ಕುಮಾರ್ ಎಲ್ಲಿ ಹೋದರು, ಸೊ ಅವರಲ್ಲದೆ ನನಗೆ ಅತ್ಯಂತ ಆತ್ಮೀಯರಾದಂಥ ಚಿನ್ನೇಗೌಡರಿದ್ದಾರೆ ಮತ್ತು ಸಾರಾ ಗೋವಿಂದ ಅವರು ಇದ್ದಾರೆ. ನೀವು ನನ್ನ ರಕ್ಷಣೆಗೆ ಬರ್ತೀರಿ ಅಂತಕ್ಕಂಥ ಒಂದು ನಂಬಿಕೆಯಿಂದ ನಾನು ಮಾತನಾಡ್ತಾ ಇದ್ದೀನಿ.
ಎರಡನೇ ವಿಚಾರ, ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ವಾಗ್ಮಿಗಳಾಗಿರುವುದಿಲ್ಲ. ಯಾಕಂದರೆ 30-35 ವರ್ಷಗಳ ಕಾಲ ನಾವು ಅರೆಸ್ಟ್ ಮಾಡಿದವ್ರ ಜೊತೆ ಮಾತಾಡ್ತಾ ಇರ್ತೀವಿ, ಯಾರು ದಂಗೆ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ, ಯಾರು ಗಲಾಟೆ ಮಾಡ್ತಾ ಇರ್ತಾರೆ ಅವ್ರ ಮುಂದೆ ಮಾತನಾಡ್ತಾ ಇರ್ತೀವಿ. ಸುಸಂಸ್ಕೃತವಾದಂಥ, ಸಜ್ಜನವಾದಂಥ, ಶಾಂತವಾಗಿದ್ದಂಥ ಜನರ ಮುಂದೆ ಮಾತನಾಡ್ತಕ್ಕಂಥ ಅನುಭವ ನಮಗೆ ಬಹಳ ಕಡಿಮೆ. ಆ ಕಾರಣ ಸ್ವಲ್ಪ ಹಿಂದೆ ಮುಂದೆ ಆದರೆ ನೀವು ನನ್ನನ್ನು ಕ್ಷಮಿಸ್ತೀರಿ ಅಂತ ಪ್ರಾರಂಭದಲ್ಲೇ ಒಂದು ಪೀಠಿಕೆಯನ್ನು ಹಾಕಿ ನಾನು ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಮೊದಲನೇದಾಗಿ ನಮ್ಮ CK ರಾಮೇಗೌಡರ ಕನ್ನಡ ಜನಶಕ್ತಿ ಕೇಂದ್ರ 43 ವರ್ಷ ಆಯ್ತು ಅಂತ ಕಾಣ್ತದೆ ನೀವು ಸ್ಥಾಪನೆ ಮಾಡಿ. 1981 25 ವರ್ಷ ಅಂದರೆ 2.5 ದಶಕಗಳ ಕಾಲ ಇದು ಕ್ರಿಯಾಶೀಲವಾಗಿದೆ. ಹಲವಾರು ನೂರಾರು ಕನ್ನಡ ಪರ ಸಂಘಟನೆಗಳು ಇರಬಹುದು. ಆದರೆ ಒಂದು ಸಂಸ್ಥೆ ಒಂದು ಮರ ಇದ್ದ ಹಾಗೆ, ಎಲ್ಲ ಮರಗಳು ಮೇಲಿನಿಂದನೇ ಒಣಗ್ತಾ ಬರ್ತವೆ. ಎಲ್ಲಿವರೆಗೆ ಮುಂದಾಳತ್ವವನ್ನು ವಹಿಸಿಕೊಂಡಂಥ ಏನು ಮುಂದಾಳುಗಳಿದ್ದಾರೆ ಅವರಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲದೇ ಇದ್ದರೆ, ಅವರ ಧ್ಯೇಯ ಉದ್ದೇಶಗಳು ಸರಿ ಇಲ್ಲದೇ ಇದ್ದರೆ ಸಂಘ ಸಂಸ್ಥೆಗಳು ತನ್ನಷ್ಟಕ್ಕೆ ತಾನೇ ನಾಶವಾಗಿ ಹೋಗ್ತವೆ. ಆದರೆ 25 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂಥ ನಿಮ್ಮ ಸಂಸ್ಥೆ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದಿದ್ದೀರಿ, ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದ್ದೀರಿ. ಮತ್ತು ನಿಮ್ಮ ಏನು ಬೈಲೈನ್ ಏನಿದೆ, ವಿಚಾರ, ವಿವೇಕ ಮತ್ತು ವಿಕಾಸ, ಅದು ನನಗೆ ತುಂಬ ಇಷ್ಟವಾದದ್ದು, ತುಂಬ ಒಳ್ಳೆಯದಂತ ನನಗೆ ಅನ್ನಿಸ್ತಾ ಇದೆ. ಆ ಕಾರಣ ನಾನು ರಾಮೇಗೌಡರಿಗೆ ಮತ್ತು ಅವರ ಎಲ್ಲ ಸಹೋದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾಡೋಜ ಬರಗೂರು ರಾಮಚಂದ್ರಪ್ಪನವರ ವಿಷಯಕ್ಕೆ ಬರೋದಾದರೆ, ನನಗೆ ಅವರು ಈಗ ಜ್ಞಾಪಿಸಿದರು, ಸುಮಾರು 20 ವರ್ಷದ ಹಿಂದೆ ಅಂತ ಕಾಣ್ತದೆ, ನಾವು ಒಬ್ಬರಿಗೆ ಪರಸ್ಪರವಾಗಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ವಿ ಅಂತಕ್ಕಂಥದ್ದನ್ನು. ಅವರ ಜ್ಞಾಪಕ ಶಕ್ತಿ ಅಪಾರವಾಗಿದೆ. ಅವರು ಒಂದು ವಿಚಾರಧಾರೆ ನನಗೆ ತುಂಬ ಇಷ್ಟವಾಯಿತು, ಅದು ಪೊಲೀಸರಿಗೂ ಸಹ ಅನ್ವಯಿಸ್ತದೆ. ಅದೇನಂತಂದರೆ, ಬಂಡಾಯ ಅಂತಂದರೆ ಹೊಡಿ ಬಡಿ ಕಡಿ ಕೊಲ್ಲು ಅಲ್ಲ. ಅವರು ಬಂಡಾಯ ಸಾಹಿತಿಗಳಂತಲೇ ಹೆಸರು ಪಡೆದವರು. ಆದರೆ ಅವರಲ್ಲಿರ್ತಕ್ಕಂಥ ಒಂದು ಯೋಚನೆ, ವಿವೇಚನೆ ಏನಿದೆ, ಬದಲಾವಣೆಯನ್ನು ನಾವು ಶಾಂತಿಯಿಂದ ಮಾಡಬಹುದು ಅಂತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ, ಅದರಿಂದ ಬಹಳ ನಾನು ಪ್ರಭಾವಿತನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಅವರು ಇನ್ನೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್, ಜಾಗತೀಕರಣ, ಖಾಸಗೀಕರಣ ಮತ್ತು ಈ ರೀತಿಯ ಒಂದು ಏನು ಹೊಸ ಸಂಪ್ರದಾಯ, ಹೊಸ ಯೋಚನೆ ನಮ್ಮ ದೇಶದಲ್ಲಿ ಬಂತಲ್ಲ, ಅದರಿಂದ ಸಾಕಷ್ಟು ಅನುಕೂಲತೆಯಾಗಿದೆ ಮತ್ತು ಅಷ್ಟೇ ಅದರಿಂದ ಹಾನಿಯಾಗಿದೆ ಅಂತಕ್ಕಂಥ ಮಾತನ್ನು ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ದನ್ನು ನಾನು ನೆನಪಿಟ್ಕೊಳ್ತೇನೆ. ಅವರು ಬಹಳ ಸುಂದರವಾದಂಥ ರೀತಿಯಲ್ಲಿ ಅದನ್ನು ವಿವರಿಸ್ತಾ ಹೋಗ್ತಾರೆ. ಆ ಕಾರಣ ನಾನು ಅವರ ವಿಚಾರಧಾರೆಯಿಂದ ಸಾಕಷ್ಟು ಪ್ರಭಾವಿತನಾಗಿದ್ದೇನೆ. ಮತ್ತು ಇವತ್ತು ನೀವು ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದಾಗ ನಾನು ಎರಡೂ ಕಿವಿಗಳನ್ನು ಬಹಳ ಇಟ್ಕೊಂಡು ಕೇಳ್ತಾ ಇದ್ದೆ. ನನಗೆ ಒಂದು ರಸದೌತಣ ಆದಂಗೆ ಆಯಿತು. ಸರ್, ತುಂಬ ಧನ್ಯವಾದಗಳು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ಮೋಹನ್ ದೇವ್ ಆಳ್ವ ಅವರು ನನಗೆ ಪರಿಚಿತರು. ಅವ್ರ ಮನೆಗೆ ಹೋಗಿ ಬಂದಿದ್ದೇನೆ. ಮಂಗಳೂರಿನಲ್ಲಿ IGP ಆಗಿದ್ದಾಗ ಅವ್ರ ಮನೆ ಒಂದು ಮ್ಯೂಸಿಯಂ ಥರ ಇತ್ತು. ಅದೇ ರೀತಿ ನಮ್ಮ ಮೋಹನ್ ರಾವ್ ಅವರು ಇದ್ದಾರೆ, ನವಯುಗ ಹೋಟೆಲ್ನವರು. ಸರ್, ನಾನು ನಿಮ್ಮ ಹೋಟೆಲ್ಗೆ ಬಂದಿಲ್ಲ, ಒಂದು ದಿವಸ ಬರ್ತೀನಿ, ಖಂಡಿತವಾಗಿ ಅದನ್ನು ನಿಮ್ಮ ರುಚಿಯನ್ನು ಸವಿಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ನಮ್ಮ ಎಲ್ಲ ಸಹಪಾಠಿಗಳನ್ನ ಕರ್ಕೊಂಡೇ ಬರ್ತೀನಿ ನಾನು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನಗೆ ಬಹಳ ನೇರವಾದಂಥ ಸಂಪರ್ಕ ಬಂದಿದ್ದು ಚಿನ್ನೇಗೌಡರಿಗೆ ಗೊತ್ತಿದೆ, ಸಾರಾ ಗೋವಿಂದ ಅವ್ರಿಗೆ ಗೊತ್ತಿದೆ. 1999ರಲ್ಲಿ ನಾನು ಬೆಂಗಳೂರು ನಗರಕ್ಕೆ DCP ಆಗಿ ಬಂದಿದ್ದು. DCP ಆಗಿ ಬಂದಂಥ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿ ಒಬ್ಬರಿದ್ದರು, ಜಿತೇಂದ್ರ ನಾಥ್ ಅಂತ. ಅವರು ಸದಾಶಿವನಗರದ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ಒಂದು ದಿವಸ ನನ್ನನ್ನು ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಕರ್ಕೊಂಡು ಹೋದರು. ಸರ್, ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿಸ್ತೀನಿ,
ನೀವು ಬನ್ನಿ ಅಂತ. ನಾನು ಪ್ರಥಮ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿ SP ಆಗಿದ್ದಾಗ ಅವರು ಒಂದು ಏನು ಕನ್ನಡ ಇದನ್ನು ನಮ್ಮ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಬೇಕಾಗಿತ್ತು ಕನ್ನಡದ ಇದ್ರ ಸಲುವಾಗಿ ಸಭಾಂಗಣವನ್ನು. ಅದಕ್ಕೆ ಅವರು ಫ್ರೀಯಾಗಿ ಅದಕ್ಕೆ ಒಂದು ಇದನ್ನು ನಾನು ಗೌರಿ ತ್ರಿವೇದಿ ಅಂತ ಒಬ್ಬಳು DC ಇದ್ದಾಗ ಅವರು ಬಂದು ಒಂದು ಕಾರ್ಯಕ್ರಮ ಕೊಟ್ಟು ಹೋಗಿದ್ದರು. ಬಟ್ ಆ ಸಂದರ್ಭದಲ್ಲಿ ಸಂಪರ್ಕ ಅಷ್ಟೊಂದು ಬಂದಿರಲಿಲ್ಲ. ನನಗೆ ಇವತ್ತಿನ ದಿವಸ ಸಹ ನೆನಪಿದೆ, ನಾನು ಪ್ರತಿ ಸಾರಿ ಮನೆಗೆ ಹೋದಾಗ ಕೈ ಹಿಡಿದು ನನ್ನನ್ನು ಒಳಗೆ ಕರ್ಕೊಂಡು ಹೋಗಿ ಊಟದ ಸಮಯ ಇದ್ದರೆ ಅವ್ರ ಜೊತೆಯಲ್ಲಿ ನೆಲದ ಮೇಲೆ ಕೂಡಿಸಿಕೊಂಡು ರಾಗಿ ಮುದ್ದೆ ನಾಟಿ ಕೋಳಿ ಸಾರನ್ನು ಬಡಿಸ್ತಾಯಿದ್ರು. ನಾನು ಬಾರ್ನ್ ವೆಜಿಟೇರಿಯನ್, ಕನ್ವರ್ಟೆಡ್ ಟು ನಾನ್ ವೆಜಿಟೇರಿಯನ್. ಅದರಲ್ಲೇನು ನಾನು ಮುಚ್ಚುಮರೆ ಇಲ್ಲದೆ ಮಾತಾಡ್ತೀನಿ ಅದ್ರ ಬಗ್ಗೆ. ಅದು ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಅದು ಪ್ರಭಾವ ಬೀರ್ತು ಅಂತಂದರೆ, ನನ್ನ ಮಗನ ಉಪನಯನ ಬಂತು. ಉಪನಯನ ಬಂದಾಗ ನಾನು ಅವ್ರಿಗೆ ಹೇಳಿದೆ, ಸರ್ ನನ್ನ ಮಗನ ಉಪನಯನ ಇದೆ, ತಾವು ದಯವಿಟ್ಟು ಸಮಯ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಇದೇ ಬೆಂಗಳೂರು ನಗರನಲ್ಲಿ, ಸೌತ್ ಬೆಂಗಳೂರಿನಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಮಾಡಿಸಿದ್ದೆ ಅದನ್ನು. ನನಗೆ ಆಶ್ಚರ್ಯ ಆಯಿತು. ಅವರು ಸಹ ಕುಟುಂಬದ ಜೊತೆಯಲ್ಲಿ ಬಂದು 2 ಗಂಟೆಗಳ ಕಾಲ ಉಪನಯನದಲ್ಲಿ ಭಾಗವಹಿಸಿದರು. ಇದು ನನ್ನ ಹೆಮ್ಮೆ ಅಂತಲ್ಲ, ಬಟ್ ಆದರೆ ಆ ಸಂದರ್ಭದಲ್ಲಿ ನನ್ನ ಅನೇಕ ಸಂಬಂಧಿಕರು, ಅಂದರೆ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ನನ್ನ ಎಲ್ಲ ರಿಲೇಟಿವ್ಸ್ ಎಲ್ಲ ನಾನು ಎಲ್ಲರನ್ನೂ ಕರೆಸಿದ್ದೆ ಇಲ್ಲಿಗೆ. ನನ್ನ ಜೊತೆಯಲ್ಲಿ ಓದಿದಂಥ ಒಬ್ಬ ಕನ್ನಡ ಶಾಲೆ, ಕನ್ನಡ ಗಂಡು ಮಕ್ಕಳ ಶಾಲೆ ಎರಡರಲ್ಲಿ ಓದಿದಂಥ ಒಬ್ಬ ನನ್ನ ಪ್ರೈಮರಿ ಸ್ಕೂಲ್ ಮೇಟ್ ಅಬ್ದುಲ್ ಸಾಬ್ ಬುಲ್ಬುಲೆ ಅಂತ ಅವನ ಹೆಸರು. ಅವನ ಬಗ್ಗೆ ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. ಅವನು ಕಾಲು ಮುರಿದು ಹೋಗಿತ್ತು, ಲಾರಿ ಡ್ರೈವ್ ಮಾಡ್ತಾಯಿದ್ದ, ಆ್ಯಕ್ಸಿಡೆಂಟ್ ಆಗಿತ್ತು, ಆರ್ಟಿಫಿಷಿಯಲ್ ಕಾಲ್ ಆಗಿತ್ತು. ಅವನಿಗೆ ನಾನು ಹೇಳಿದೆ, ನೋಡಪ್ಪ ನನ್ನ ಮಗನ ಉಪನಯನ ಇದೆ, ನೀನು ಬರಬೇಕು ಅಂತ, ನಾನು ನಿನಗೆ ಬಸ್ ಟಿಕೆಟ್ ಕೊಟ್ಟು ಕಳಿಸ್ತೀನಿ ಅಂತ. ಅವನು ಶ್ರೀಮತಿಯವರು ಬಂದರು, ನನ್ನ ಸಾಕಷ್ಟು ಸಂಬಂಧಿಕರು ಬಂದರು. ರಾಜ್ಕುಮಾರ್ ಅವರು ಬಂದ ತಕ್ಷಣ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅವರಿಗೆ ರಾಜ್ಕುಮಾರನ ಬರೀ ಸಿನಿಮಾದಲ್ಲಿ ನೋಡಿದವರು, ಅಲ್ಲಿವರೆಗೆ ಸಾಕ್ಷಾತ್ ರಾಜ್ಕುಮಾರನ್ನ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ ಒಂದು ಅವಕಾಶ ನಾನು ಮಾಡಿಕೊಟ್ಟೆ ಅಂತಂಥದ್ದು ನನ್ನ ಬಗ್ಗೆ ಅವರಿಗೆ ತುಂಬ ಗೌರವ ಶುರುವಾಯಿತು. ರಾಜ್ಕುಮಾರ್ ಅವ್ರ ಬಗ್ಗೆ ಬಿಟ್ಬಿಡಿ, ರಾಜ್ಕುಮಾರ್ ನಿಮ್ಮನ್ನು ಇದಕ್ಕೆ ಕಾರ್ಯಕ್ರಮ ಕರೆಸಿ ನಮ್ಮನ್ನು ಭೇಟಿ ಮಾಡಿಸಿದ್ರಿ. ನಾನು ಡಾಕ್ಟರ್ ರಾಜ್ಕುಮಾರ್ ಪಕ್ಕದಲ್ಲೇ ನನ್ನ ಕನ್ನಡ ಶಾಲೆಯ ಕ್ಲಾಸ್ಮೇಟ್ ಆದಂಥ ಅಬ್ದುಲ್ ಸಾಬ್ ಬುಲ್ಬುಲಿಗೆ ಪಕ್ಕದಲ್ಲಿ ಕೂಡಿಸಿ ಒಂದು ಫೋಟೋ ತೆಗೆಸಿದೆ. ಬಹುಶಃ ಅದು ಅವ್ರ ಮನೆಯಲ್ಲಿ ಇನ್ನೂ ಕೂಡ ಇದೆ ಅಂತ ನನ್ನ ಭಾವನೆ ಇದೆ. ಆದ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಬಹಳ ದೊಡ್ಡ ಶಕ್ತಿ. ಪೊಲೀಸ್ ಅಧಿಕಾರಿಗಳಾಗಿ ವಿಶೇಷವಾಗಿ ನಮ್ಮಂಥವ್ರಿಗೆ ಅನೇಕ ಪೊಲೀಸ್ ಪಾತ್ರಗಳನ್ನ ಮಾಡಿದರು. ಒಬ್ಬ ಪೊಲೀಸ್ ಅಧಿಕಾರಿ ಅಂದರೆ ಈ ರೀತಿ ಇರಬೇಕು ಅಂತಕ್ಕಂಥ ಕಲ್ಪನೆಯನ್ನು ಕೊಟ್ಟವರು ಅವರು. ಇನ್ನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ರಾಮೇಗೌಡರು ಹೇಳಿದ್ರು, ನೀವು 10 ನಿಮಿಷ ಮಾತಾಡಿದರೆ ಸಾಕು ಅಂತ. ಇನ್ನು 2-3 ನಿಮಿಷ ಮಾತಾಡ್ತೀನಿ. ಆತ್ಮೀಯರಾದಂಥ ಶಿವರಾಮ್ ಅವ್ರ ಬಗ್ಗೆ. ಶಿವರಾಮ್ ಅವ್ರಿಗೆ ನನಗೆ ಪ್ರಥಮ ಭೇಟಿಯಾಗಿದ್ದು 1986ನಲ್ಲಿ. ಇಲ್ಲಿ ಒಂದು ACP ಹುದ್ದೆ ಖಾಲಿ ಇತ್ತು. ಹರ್ಲಂಕರ್ ಅಂತಕ್ಕಂಥ ಒಬ್ಬ ಪೊಲೀಸ್ ಕಮಿಷನರ್ ಇದ್ದರು. ಅವರೊಬ್ಬ ಯುವ ಅಧಿಕಾರಿ. ಯಾಕಂದ್ರೆ ನಾನು ಪೊಲೀಸ್ ಸೇರಬೇಕು ಅಂತ ಎಂದೂ ಇಚ್ಛೆ ಪಟ್ಟವನಲ್ಲ. ಆಕಸ್ಮಿಕವಾಗಿ ಪೊಲೀಸ್ ಅಧಿಕಾರಿ ಆದವನು, ಆಕ್ಸಿಡೆಂಟಲ್ ಪೊಲೀಸ್ ಆಫೀಸರ್. ಎಲ್ಲೋ ಒಂದು ಕ್ಲರ್ಕೋ, ಟೀಚರೋ, ಲೆಕ್ಚರರೋ ಆಗಬೇಕಾದಂಥ ಒಂದು ಯೋಚನೆ ಇದ್ದಂಥ ಮನುಷ್ಯ. ಜೀವನೋಪಾಯಕ್ಕೆ ಏನೋ ಮಾಡ್ಕೊಂಡಿದ್ದೆ. ಜೂನಿಯರ್ ಇಂಜಿನಿಯರ್ ಟೆಲಿಫೋನ್ಸು ಆಗಿದ್ದೆ. ಪರೀಕ್ಷೆ ಕೂತೆ, ನನಗೆ 2nd ರ್ಯಾಂಕ್ ಬಂತು. DYSP ಅಂತ ಸೆಲೆಕ್ಟ್ ಆಯಿತು. ಬಂದು ಸೇರಿದೆ. ನನಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅವಾಗ. ನಾನೊಬ್ಬ ಸರಿಯಾದ ಪೊಲೀಸ್ ಅಧಿಕಾರಿ ಆಗ್ತೀನೋ ಇಲ್ಲೋ ಅನ್ನೋದು. ಆದರೆ ಮಿಲ್ಟ್ರಿ ಸ್ಕೂಲ್ನಲ್ಲಿ ನಾನು ಓದಿದ್ದೆ. ಡಿಫೆನ್ಸ್ ಸೇರಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. 3 ಸಾರಿ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೆಲೆಕ್ಟ್ ಆದರೂ ಸಹಿತ 3 ಸಾರಿ ನಾನು ಮೆಡಿಕಲಿ ಅನ್ಫಿಟ್ ಆಗಿದ್ದೆ. ಆದ ಕಾರಣ ಪೊಲೀಸ್ ಇಲಾಖೆಗೆ ನಾನು ಯೋಗ್ಯನೋ ಅಲ್ಲೋ ಅಂತಕ್ಕಂಥ ಒಂದು ಡೌಟ್ ಇತ್ತು. ಆದರೆ ಇಲಾಖೆ ಸೇರಿಕೊಂಡೆ. ಸುದೈವದಿಂದ ನನಗೆ ಒಬ್ಬ ಭಾಳ ಒಳ್ಳೊಳ್ಳೆ ಮೇಲಾಧಿಕಾರಿಗಳು ಸಿಕ್ಕರು. ಅದರಲ್ಲಿ ನಾನು ಇವತ್ತಿನ ದಿವಸ ಜ್ಞಾಪಿಸ್ಕೊಳ್ಬೇಕು, SS ಹಸ್ಬಿ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ನಿಂದ IPS ಹುದ್ದೆಗೆ ಬಂದವರಾಗಿದ್ದರು. ಅವರು ಹಾಸನ ಜಿಲ್ಲೆಯ SP ಆಗಿದ್ದರು. ನನಗೆ ಅರಸೀಕೆರೆ DYSP ಅಂತ 82ರಲ್ಲಿ ನೇಮಕವಾಯಿತು. ನಾನು ಅವ್ರನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ಇನ್ನೂ 45, ಪುಟ್ಟಸ್ವಾಮಿಗೌಡರಿಗೆ ಒಂದು 40 ವರ್ಷ ಇತ್ತು. ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇಬ್ಬರು ನಾನು ಮುಂದೆ ಬಂದು ಕೂತ್ಕೊಳ್ತಾ ಇದ್ದರು. ಆ ಕಾಲ ಹೇಳ್ತಾಯಿದ್ದೆ, 1982. ಹಸ್ಬಿ ಅಂತಕ್ಕಂಥ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಿಂದ IPS ಹುದ್ದೆಗೆ ಬಂದವರು. ಅವರು IPS ಆದರೂ ಸಹ
ಅವ್ರಿಗೆ ಹಸ್ಬಿ ಫೌಜ್ದಾರ್ ಅಂತಲೇ ಜನ ಕರೆಯೋದು. ಅವ್ರು ಎಸ್ ಪಿ ಆದರೂ ಏನೇ ದೊಡ್ಡ ಹುದ್ದೆಗೆ ಹೋದರೂ ಸಹ ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಂಕರ್ ಕರ್ನಿಂಗ್ ಸಂಪೂರ್ಣವಾಗಿ ಗೊತ್ತಿದೆ, IPS KSPS ದೊಡ್ಡ ಹುದ್ದೆ ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಅದಕ್ಕಿಂತ ದೊಡ್ಡ ಹುದ್ದೆ ಅಂತಕ್ಕಂಥದ್ದು ಒಂದು ನಮ್ಮ ಜನರ ಕಲ್ಪನೆ ಅದು. ಯಾಕಂದರೆ ನಾವು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಆ ಬ್ರಿಟಿಷ್ ಆಡಳಿತದಲ್ಲಿ ಬಂದವರು ನಾವು. ಈ ಥರ ಓಲ್ಡ್ ಮೈಸೂರು ಥರ ಒಂದು ಇಲ್ಲಿಯ ಸಂಸ್ಕೃತಿನೇ ಬೇರೆ ಇತ್ತು. ಶಿವರಾಮ್ ಅವರು 1986ನಲ್ಲಿ ಅಶೋಕನಗರ ಪೊಲೀಸ್ ಠಾಣೆಯ ಲಾ ಆ್ಯಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ 1 ಆಗಿದ್ದರು. ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಇನ್ನೊಬ್ಬರು ಅವ್ರಿಗಿಂತ ಜೂನಿಯರು ಶ್ರೀನಿವಾಸ್ ಅಂತ ಇದ್ದರು. ಅಂದರೆ ಇದು ಆಲ್ಮೋಸ್ಟ್ ಒಂದು 40 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ನಾನು. ಅಶೋಕನಗರ ಅಂತಂದ್ರೆ ಅತ್ಯಂತ ಕ್ಲಿಷ್ಟಕರವಾದಂಥ ಒಂದು ಪೊಲೀಸ್ ಠಾಣೆ. ನಾನು ಬಂದ ಹೊಸದಾಗೆ, ನಾನು ಹೊಸಬ, ಬೆಂಗಳೂರು ನಗರದಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕಾಲ ಅದು. ನಾನು ಅವರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟೆ. ಒಂದು ಹಳೆಯ ಕಟ್ಟಡದಲ್ಲಿತ್ತು ಒಂದು ಮೂಲೆಯಲ್ಲಿ. ಅವಾಗ ಅವರಿಬ್ಬರನ್ನು ಹೋಗಿ ಭೇಟಿಯಾಗಿ ಅವರ ಮೇಲೆ ಒಬ್ಬರು ಇನ್ಸ್ಪೆಕ್ಟರ್ ಕೂತ್ಕೊಳ್ತಾ ಇದ್ದರು, ಕೂರ್ಗದವ್ರು, ಮಡಿಕೇರಿ ಅವರಿದ್ದರು. ಅವರು ಇಲ್ಲ, ತಿಮ್ಮೇಗೌಡರ ನಂತರ ಪೂರ್ಣಚ್ಚ. ಅವ್ರ ಜೊತೆಯಲ್ಲಿ ಹೋಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮಾತನಾಡಿದ ಮೇಲೆ ನನಗೆ ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಂಥ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆಯಲ್ಲಿದ್ದರೆ ನನ್ನ ಕೆಲಸ ಬಹಳ ಸುಸೂತ್ರವಾಗ್ತದೆ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಅವತ್ತಿನ ದಿವಸ ಬಂದೆ. ಅನೇಕ ರೀತಿಯಲ್ಲಿ, ಅಂದರೆ ಧೈರ್ಯ ಅಂತಂದರೆ ಶಿವರಾಮ್ ಅವರು. ನಾನು ಅನೇಕ ಜನ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ್ದೀನಿ, ಆದರೆ ನಿಯತ್ತು, ಧೈರ್ಯ ಅಂತಂದರೆ ನಾನು BK ಶಿವರಾಮ್ರಲ್ಲಿ ಅದನ್ನು ಭಾಳ ಅಪಾರವಾದಂಥ ಪ್ರಮಾಣದಲ್ಲಿ ಕಂಡಿದ್ದೇನೆ. ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ್ದು ಏನು ಅಂತಂದರೆ ಮುಂದಾಳತ್ವದ ಗುಣಗಳು, ಲೀಡರ್ಶಿಪ್ ಕ್ವಾಲಿಟೀಸ್. ನೀವು ಲೀಡರ್ಶಿಪ್ ಅಂತಂದರೆ ಅದು ಬರೀ ಹುದ್ದೆಯಿಂದ ಬರ್ತಕ್ಕಂಥದ್ದಲ್ಲ, ಅದು ವ್ಯಕ್ತಿಯಿಂದ ಬರ್ತಕ್ಕಂಥದ್ದು. ಉದಾಹರಣೆಗೆ ಇಲ್ಲೇ ಒಂದು ರಸ್ತೆ ಮೇಲೆ ಒಂದು ಆಕ್ಸಿಡೆಂಟ್ ಆಯ್ತಂತ ತಿಳ್ಕೊಳ್ಳಿ. ಆಕ್ಸಿಡೆಂಟ್ ಆದಾಗ ನೋಡ್ತಕ್ಕಂಥವ್ರು 50 ಜನ ಸೇರ್ಕೊಳ್ತಾರೆ, ಆದರೆ ಇಬ್ಬರೇ ಮುಂದೆ ಹೋಗಿ ಆ ಗಾಯಾಳವನ್ನು ಎತ್ತಿ ಆಟೋ ರಿಕ್ಷಾದಲ್ಲಿ ಹಾಕಿ ಆಸ್ಪತ್ರೆಗೆ ಕಳಿಸ್ತಾರಲ್ಲ, ಅವರು ನಿಜವಾದ ಮುಖಂಡರು. ಸೊ ಆದ ಕಾರಣ ಮುಖಂಡತ್ವ ಏನಿದೆ ಅದು IPS ಅಧಿಕಾರಿ, KSPS ಅಧಿಕಾರಿ, DGP, ಪೊಲೀಸ್ ಕಮಿಷನರ್ ನೋ ಅಲ್ಲ, ಅದು ವ್ಯಕ್ತಿಗತವಾಗಿ ಬರ್ತಕ್ಕಂಥ ಒಂದು ಶಕ್ತಿ. ಅದು ಅಂಥ ಒಂದು ಶಕ್ತಿಯನ್ನು ನಾನು ಸಬ್ ಇನ್ಸ್ಪೆಕ್ಟರ್ ಆದಂಥ BK ಶಿವರಾಮ್ದಲ್ಲಿ ಆ ಕಾಲದಲ್ಲಿ ಕಂಡಿದ್ದೆ ನಾನು. ಆ ಶಕ್ತಿ ಯಾಕೆ ಬಂತು ಅಂತಂದರೆ, ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ ಹಾಗೆ ಮಾನವೀಯ ಮೌಲ್ಯಗಳು ಅವರಲ್ಲಿ, ಒಬ್ಬ ಬರಹಗಾರ ಮಾನವೀಯ ಮೌಲ್ಯಗಳು ಇಲ್ಲದೇ ಇದ್ದರೆ ಅವನು ಒಳ್ಳೆಯ ಬರಹಗಾರ ಆಗಲ್ಲ. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಮಾನವೀಯ ಮೌಲ್ಯಗಳಿದ್ದೆ ಅವನು ಒಳ್ಳೆಯ ಕಲಾಕಾರ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಯಶಸ್ವಿ ಆಗಬೇಕಾದ್ರೆ ಅವನಲ್ಲಿ ಮಾನವೀಯ ಮೌಲ್ಯಗಳನ್ನು ಅವನು ಅಳವಡಿಸಿಕೊಂಡ್ರೆ ಮಾತ್ರ ಅವನು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ. ಈ ಮುಂದಾಳತ್ವದ ಗುಣ ಬರಬೇಕು ಅಂದರೆ ಒಂದು ಪ್ರಿನ್ಸಿಪಲ್ ಇದೆ. ನಾನು ಅದು ಯಾವಾಗಲೂ ನನ್ನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೆ, ಎಲ್ಲಿವರೆಗೆ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯನ್ನು ನೀವು ಪ್ರೀತಿ, ವಿಶ್ವಾಸ, ಗೌರವದಿಂದ ಕಾಣಲ್ವೋ ಅಲ್ಲಿವರೆಗೆ ನೀವು ಮುಂದಾಳತ್ವ ವಹಿಸೋದಕ್ಕೆ ಯೋಗ್ಯರಾದಂಥದ್ದು ಅಲ್ಲ. ಯಾಕಂದ್ರೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ನನ್ನ ಡ್ರೈವರ್ ಇರ್ಬೋದು, ನನ್ನ ಸೆಕ್ಯೂರಿಟಿಯವನು ಇರ್ಬೋದು, ನನ್ನ ಗನ್ಮೆನ್ ಇರ್ಬೋದು, ಅಥವಾ ಕೆಳ ಹಂತದ ಸಿಬ್ಬಂದಿ. ಈ ಕಾಲದಲ್ಲಿ ಸಿಬ್ಬಂದಿ ಭಾಳ ಚಾಣಾಕ್ಷರಾಗಿದ್ದಾರೆ. ನಮ್ಮ ಮೊದಲಿನ ಕಾಲದ ಹಾಗೆ ಅಲ್ಲ, ಎಲ್ಲರೂ ಕ್ವಾಲಿಫೈಡ್. IPS ಕ್ವಾಲಿಫಿಕೇಷನ್ಗೆ ಒಬ್ಬ ಕಾನ್ಸ್ಟೇಬಲ್ ಕ್ವಾಲಿಫಿಕೇಷನ್ಗೆ ಭಾಳ ವ್ಯತ್ಯಾಸ ಇಲ್ಲ. IPS ಅಧಿಕಾರಿ ಒಳ್ಳೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ, ನಮ್ಮವನು ಒಳ್ಳೆ ಕನ್ನಡದಲ್ಲಿ ಮಾತಾಡ್ತಾರೆ. ಕ್ವಾಲಿಟಿಯಲ್ಲಿಯೂ ಕೂಡ ಭಾಳ ವ್ಯತ್ಯಾಸ ಏನಿಲ್ಲ. ಆದ ಕಾರಣ ನನಗನ್ನಿಸ್ತದೆ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಏನಾದರೂ ಸಮರ್ಪಕವಾಗಿ ಕೆಲಸ ಮಾಡದೇ ಇರೋದಕ್ಕೆ ಕ್ರಮೇಣವಾಗಿ ಮುಂದಾಳತ್ವದ ಕ್ವಾಲಿಟಿಯ ಒಂದು ಕೊರತೆಯನ್ನು ನಾನು ಎದ್ದು ಕಾಣ್ತಾ ಇದ್ದೇನೆ. ಗಂಭೀರವಾಗಿ ಎಲ್ಲರಿಗೂ ಸಹ ಮಾದರಿಯಾಗಿ ನಿಲ್ತಕ್ಕಂಥ ಒಂದು ವ್ಯಕ್ತಿತ್ವ ಏನಿದೆ ಅದು ಬಹಳ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇರ್ಬೋದು, ನಮ್ಮ ಟ್ರಾನ್ಸ್ಫರ್ ಪಾಲಿಸಿಗಳಿರ್ಬೋದು, ರಾಜಕೀಯ ಒಂದು ಇಂಟರ್ಫಿಯರೆನ್ಸ್ ಇರ್ಬೋದು, 108 ಕಾರಣಗಳು. ಆ ಕಾರಣಗಳನ್ನ ಹೇಳ್ತಾ ಹೋದರೆ ಅದಕ್ಕೊಂದು ದೊಡ್ಡ ಇದನ್ನೇ ಬರಿಬಹುದು. ಆದರೆ ಇವೆಲ್ಲವನ್ನು ಮೆಟ್ಟಿ ನಿಂತಂಥವರು BK ಶಿವರಾಮ್ ಅವರು. ಆ ನಂತರ
ನಾನು ಇದೇ ನಗರದಲ್ಲಿ IPS ಅಧಿಕಾರಿಯಾಗಿ 16 ವರ್ಷ ಕೆಲಸ ಮಾಡಿದ್ದೀನಿ. ಬಹುಶಃ ನನ್ನಷ್ಟು ಲೆಂಗ್ತ್ ಆಫ್ ಸರ್ವಿಸ್ ಆ್ಯಸ್ IPS ಆಫೀಸರ್ ಈ ಸಿಟಿಯಲ್ಲಿ ಯಾರು ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು 16 ಪೊಲೀಸ್ ಕಮಿಷನರ್ ಕಂಡಿದ್ದೇನೆ. ಅವರಲ್ಲಿ ಬಹಳ ಶ್ರೇಷ್ಠವಾದಂಥ ಒಬ್ಬ ಪೊಲೀಸ್ ಅಧಿಕಾರಿ ಅನೇಕರಿದ್ದರು. ಮರಿಸ್ವಾಮಿ ಅಂತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ, ಎಸ್ ಮರಿಸ್ವಾಮಿ ಅಂತ, ಬಹಳ ಸರಳ ಸೌಮ್ಯವಾದಂಥ ವ್ಯಕ್ತಿ, ಆದರೆ ಮಾನಸಿಕವಾಗಿ ಅಷ್ಟೇ ಧೈರ್ಯ ಇದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ ಎಸ್ ಮರಿಸ್ವಾಮಿ. ಅವ್ರನ್ನ ಇವತ್ತಿನ ದಿವಸ ನೆನೆಸಬೇಕು. ಯಾಕಂದರೆ ಅವರು ನನ್ನ ಸಂಪೂರ್ಣವಾಗಿ ನಮ್ಮದು 16 ಪೊಲೀಸ್ ಕಮಿಷನರ್ಗಳು ನನ್ನ ಸಂಪೂರ್ಣವಾಗಿ ನಂಬ್ತಾ ಇದ್ದರು. ಬಿಳಿ ಪೇಪರ್ಸ್ನಲ್ಲಿ ಸೈನ್ ಮಾಡಿ ಕೊಡ್ತಕ್ಕಂಥ ಒಂದು ಸಂಬಂಧವನ್ನು ನಾನು ಅವ್ರ ಜೊತೆಯಲ್ಲಿ ಇಟ್ಕೊಂಡಿದ್ದೆ. ಯಾಕಂದರೆ ನಾನು ನಿಮಗೆ ದ್ರೋಹ ಬಗೆಯಲ್ಲ ಅಂತ. ಆದರೆ ಮರಿಸ್ವಾಮಿಯವ್ರನ್ನ ಯಾಕೆ ಇದು ಮಾಡ್ತೀನಿ ಅಂದರೆ, ಪೊಲೀಸ್ ಇಲಾಖೆಯ ಸರ್ವತೋಮುಖವಾದಂಥ ಒಂದು ಸುಧಾರಣೆಗೆ ಅವರು ಬಹಳ ಪ್ರಯತ್ನ ಮಾಡಿದರು. ಇವತ್ತು 42 ಹೊಸ ರೀತಿಯ ಪೊಲೀಸ್ ಸ್ಟೇಷನ್ಗಳು ಇವತ್ತೇನಾದ್ರು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿದ್ದರೆ ಅದು ಮರಿಸ್ವಾಮಿಯವರ ಒಂದು ಕೊಡುಗೆ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೆ. ಯಾರಿಗೂ ಅವರು ಹೆದರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಅವರು ಅತ್ಯಂತ ಪ್ರಭಾವಿ ವ್ಯಕ್ತಿ ಆದರೂ ಸಹ ತಮ್ಮ ಪ್ರಭಾವವನ್ನು ಎಂದೂ ದುರ್ಬಳಕೆ ಮಾಡಿಕೊಂಡವರಲ್ಲ. ದ್ಯಾಟ್ ವಾಸ್ ದಿ ಗ್ರೇಟ್ನೆಸ್ ಆಫ್ ಮಿಸ್ಟರ್ ಎಸ್ ಮರಿಸ್ವಾಮಿ. ಅವರ ಒಂದು ಅತ್ಯಂತ ಪಟ್ಟದ ಅಧಿಕಾರಿ, ಆತ್ಮೀಯ ಅಧಿಕಾರಿ ಅಂತಂದರೆ BK ಶಿವರಾಮ್ ಅವರು. ಯಾಕಂದರೆ ಅವರು ಗುರ್ತ ಹಿಡ್ತಾ ಇದ್ದಾರೆ, ಯಾರು ಅಧಿಕಾರಿ, ಯಾರನ್ನ ನಂಬಬಹುದು, ಎಷ್ಟರ ಮಟ್ಟಿಗೆ ನಂಬಬಹುದು, ಅವ್ರಿಗೆ ಏನು ಜವಾಬ್ದಾರಿಗಳನ್ನು ಕೊಡ್ಬೋದು. ನಾನು ನಂತರ 2000 ನನ್ನ DCP ಹುದ್ದೆಗಳನ್ನ ಮುಗಿಸಿ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಅಂತಕ್ಕಂಥ ಒಂದು ಹುದ್ದೆಗೆ ಬಂದೆ. ಕ್ರೈಮ್ ಅದು ಅತ್ಯಂತ ಪ್ರಭಾವಿಯಾದಂಥ ಒಂದು ಹುದ್ದೆ. ಅದು ನಾನು 3.5-4 ವರ್ಷ ಈ ನಗರದ ಜಾಯಿಂಟ್ ಕಮಿಷನರ್ ಆಫ್ ಕ್ರೈಮ್ ಆಗಿದ್ದೆ. ಆವಾಗ ಅಷ್ಟರಲ್ಲೇ ಶಿವರಾಮ್ ಅವರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಕ್ರೈಮ್ ಬ್ರ್ಯಾಂಚಿನ ಮಹತ್ವದ ಪಾತ್ರದಲ್ಲಿ ಇದ್ದರು. ಬೆಂಗಳೂರಿನಲ್ಲಿರ್ತಕ್ಕಂಥ ರೌಡಿಗಳನ್ನು ಹಿಮ್ಮೆಟ್ಟಿದಂಥ, ಅವ್ರನ್ನ ಪಲಾಯನ ಮಾಡಿದಂಥ ಒಬ್ಬ ದಿಟ್ಟ ಅಧಿಕಾರಿ ಅಂತಂದರೆ BK ಶಿವರಾಮ್. ಅವ್ರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ, ಎಷ್ಟೋ ಅಂದ್ರೆ ಬಹಳ ವಿವರ ಮಾಡ್ತಾ ಹೋದರೆ ಅನೇಕ ನಾನು ಘಟನೆಗಳನ್ನ ಹೇಳಬಹುದು. ಆದರೆ ಶಿವರಾಮರಲ್ಲಿ ಆ ಒಂದು ನಿಯತ್ತಿತ್ತು. ಜನರನ್ನು ಯಾವ ರೀತಿ ಆಕರ್ಷಣೆ ಮಾಡಿಕೊಳ್ಬೇಕು, ಮಾಹಿತಿಯನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು, ಕ್ರಮ ಯಾವ ರೀತಿ ತಗೊಳ್ಬೇಕು, ಅಷ್ಟೇ ಮಾನವೀಯತೆಯನ್ನು ಯಾವ ರೀತಿಯಲ್ಲಿ ಪ್ರದರ್ಶಿಸಬೇಕು ಅಂತಕ್ಕಂಥ ಎಲ್ಲ ಗುಣಗಳು ಒಂದು ಸಂಪೂರ್ಣವಾದಂಥ ಒಂದು ಜ್ಞಾನ ಅವರಿಗೆ. ಬಹುಶಃ ಅವರು ಹುಟ್ಟಿದಾಗ ಪೊಲೀಸ್ ಅಧಿಕಾರಿಯಾಗಿ ಹುಟ್ಟಿದ್ರು ಏನೋ ಗೊತ್ತಿಲ್ಲ ನನಗೆ. ಅಂಥ ಒಂದು ಅಂದರೆ ಮಾಡೆಲ್ ಪೊಲೀಸ್ ಆಫೀಸರ್ ರೀತಿಯಲ್ಲಿ ಅವರು ನನಗೆ ಅನಿಸ್ತಾ ಇದ್ರು ಆ ಸಂದರ್ಭದಲ್ಲಿ. ಮುಂದುವರೆದ ನಂತರ ಅವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರು, ನಾನೂ ಸಹ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡೆ. ಹಲವಾರು, ಈಗ ನಾನು ರಿಟೈರ್ ಆಗಿ 11 ವರ್ಷ ಆಯಿತು, ಅವ್ರು ರಿಟೈರ್ ಆಗಿ ಸುಮಾರು 14-15 ವರ್ಷ ಆಗಿರ್ಬೋದು. ಅದಕ್ಕೆ ನಾನು ಇವ್ರನ್ನ ರಾಮೇಗೌಡರನ್ನ ಇದನ್ನು ಮಾಡ್ತೀನಿ. ನಾನು ರಿಟೈರ್ ಆಗಿ 11 ವರ್ಷ. ಯೂಶ್ವಲಿ ಸಂಘ ಸಂಸ್ಥೆಗಳು ಏನು ಮಾಡ್ತಾರೆ ಅಂದರೆ, ಉತ್ಸವ ಮೂರ್ತಿಗಳನ್ನ ಯಾರು ಅಧಿಕಾರದಲ್ಲಿದ್ದಾರೆ, ಯಾರು ಪ್ರಭಾವಿಗಳಿದ್ದಾರೆ ಅವ್ರನ್ನ ಮಾತ್ರ ಕರೆದು ಗೌರವಿಸೋದು, ಅವ್ರ ಜೊತೆ ಮಾತ್ರ ಮಾತಾಡ್ತಾ ಇದ್ದಾರೆ. ನಾನು ರಿಟೈರ್ ಆಗಿ 11 ವರ್ಷ ಆದಮೇಲೆ ನನ್ನ ನೆನೆಸ್ಕೊಂಡು ನೀವು ಕರೆಸಿದ್ರಿ. ಶಿವರಾಮ್ ಅವ್ರು ರಿಟೈರ್ ಆಗಿ 14 ವರ್ಷ ಆದಮೇಲೆ ಕರೆಸಿದ್ರಲ್ಲ, ಅದು ನಿಮ್ಮ ಸಂಸ್ಥೆಯ ಮತ್ತು ನಿಮ್ಮ ಗುಣವನ್ನು, ಮೌಲ್ಯವನ್ನು ಎತ್ತಿ ತೋರಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಪೊಲೀಸ್ ಅಧಿಕಾರಿಗೆ ಬಹಳ ಸಂತೋಷ ಕೊಡ್ತಕ್ಕಂಥದ್ದು ಯಾವುದು ಅಂತಕ್ಕಂಥ ಮಾತನ್ನು, ನನ್ನ 2 ಅನುಭವಗಳನ್ನ ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ಗ್ಯಾಲಂಟ್ರಿ ಮೆಡಲ್ಗಳು ಬಂದಿದೆ, 2-3 ಮುಖ್ಯಮಂತ್ರಿಗಳ ಪದಕಗಳು ಬಂದಿದೆ, ಪ್ರೆಸಿಡೆಂಟ್ ಮೆಡಲ್ಗಳು ಬಂದಿದೆ ಯಾವುದು. ಆದರೆ 2 ಈ ಘಟನೆಗಳನ್ನ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಬಹುಶಃ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಸುವರ್ಣವಾದಂಥ ಅವಕಾಶ ಪೊಲೀಸ್ ಅಧಿಕಾರಿಗಳಿಗೆ ಯಾವಾಗಲೂ ಸಿಗ್ತದೆ. ಒಂದು ದಿನ ನಾನು DCP ಆಗಿದ್ದಾಗ ಒಬ್ಬರು ಒಂದು ಫೈಲ್ ಹಿಡ್ಕೊಂಡು ನನ್ನ ಕಚೇರಿಗೆ ಬಂದರು. ಸುಮಾರು 65-70 ವರ್ಷ ಆಗಿರ್ಬೋದು. ಕ್ರಿಶ್ಚಿಯನ್ ಸಮುದಾಯದವರು ನನ್ನ ಮುಂದೆ ಕೂತ್ಕೊಂಡ್ರು. ಏನು ಸಮಸ್ಯೆ ಅಂತ ಕೇಳಿದೆ. ಸರ್, ನಂದು SJ ಪಾರ್ಕ್ನಲ್ಲಿ ಇಲ್ಲಿ ಚರ್ಚ್ ಆಫ್ ಸೌತ್ ಇಂಡಿಯಾ ಪಕ್ಕದಲ್ಲಿ ನನ್ನೊಂದು 40-60 ಸೈಟ್ ಇದೆ, ಅದನ್ನು ಗೂಂಡಾಗಳು ಎನ್ಕ್ರೋಚ್ ಮಾಡಿದ್ದಾರೆ, ಅದಕ್ಕೆ ನೀವು ನಮ್ಮ ಹೆಲ್ಪ್ ಬೇಕು ಅಂತ ನನಗೆ ಕೇಳಿದರು. ನಾನಂತಂದೆ, ನೀವು SJ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಹೇಳಬೇಕಿಲ್ಲ ಇದನ್ನೆಲ್ಲ ಅಂತಂದೆ. ನಾನು ಅವ್ರ ಹತ್ರ ಹೋಗಿದ್ದೀನಿ, ಅವರು ಏನೂ ಹೆಲ್ಪ್ ಮಾಡಿಲ್ಲ ನನಗೆ. ಯಾರೋ ಹೇಳಿದ್ರು ನಿಮ್ಮ ಹತ್ರ ಹೋದರೆ ಕೆಲಸ ಆಗ್ಬೋದು ಅಂತ, ಅದಕ್ಕೆ ಬಂದಿದ್ದೀನಿ ಅಂತ. ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ಇಂಥವ್ರು ಬಂದಿದ್ದಾರೆ, ಅವರಿಗೆ ಹೆಲ್ಪ್ ಕೊಡಿ, ರಕ್ಷಣೆ ಕೊಡಿ, ಅವರಿಗೆ ಪೊಸೆಷನ್ ಕೊಡಿಸಿ ಅಂತ ಒಂದು ಮಾತನ್ನು ಹೇಳಿದೆ. ಆಯಿತು ಅಂತ ಅವ್ರು ಹೇಳಿದರು. ಒಂದು ವಾರ ಆದ ನಂತರ ಈ ವ್ಯಕ್ತಿ ಮತ್ತೆ ಬಂದ. ನಾನು ಅಂದ್ಕೊಂಡೆ ಅವ್ನ ಕೆಲಸ ಆಗಿರ್ಬೋದು, ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರ್ಬೋದು ಅಂತ. ಅವರು ಹೇಳಿದರು, ಸರ್ ನೀವು ಹೇಳಿದ್ರಿ, ಆದರೆ ಅಲ್ಲಿಂದ ನನಗೇನೂ ಸಹಾಯ ಸಿಕ್ಕಿಲ್ಲ ಅಂತ.
ನಾನು ಅವ್ರಿಗೆ ಹೇಳಿದೆ, ನಾನು ಕಾರ್ನಲ್ಲಿ ಕೂತ್ಕೊಳ್ಳಿ, ನಾನೇ ಸ್ಪಾಟಿಗೆ ಬರ್ತೀನಿ, ಇನ್ಸ್ಪೆಕ್ಟ್ರಿಗೆ ಬರೋಕ್ಕೆ ಹೇಳ್ತೀನಿ, ನೋಡೋಣ ಏನಾಗ್ತದೆ ಅಂತ. ಅಲ್ಲಿ ಹೋಗಿ ನೋಡಿದರೆ ಶೆಡ್ಗಳನ್ನ ಹಾಕ್ಕೊಂಡು ಒಂದು 8-10 ಗೂಂಡಾಗಳ ಟೈಪ್ ಜನಗಳು ಆ ಸ್ಥಳದಲ್ಲಿದ್ದರು, ಹಾರ್ಟ್ ಆಫ್ ಸಿಟಿ. ನಾನು ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ನೋಡಿ ಕೆಲಸದವ್ರನ್ನ ತೊಗೊಂಬನ್ನಿ, ಶೆಡ್ಗಳನ್ನ ಡಿಮಾಲಿಷ್ ಮಾಡಿ ಹಾಕಿ, ಏನು ಜವಾಬ್ದಾರಿ ಆದರೂ ನಾನು ತೊಗೊಳ್ತೀನಿ ಅಂತ. ಡಿಮಾಲಿಷ್ ಮಾಡಿ ಹಾಕಿದ್ರು. ಇವರಿಗೆ ರಕ್ಷಣೆ ಕೊಡಿ, ಲೆಟ್ ಹಿಮ್ ಸ್ಟೇ ದೇರ್. ಅವರು ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ ಏನೋ ಕ್ಲರ್ಕ್ ಆಗಿ ರಿಟೈರ್ ಆದಂಥ ವ್ಯಕ್ತಿ, ಮಕ್ಕಳು ಅವ್ರನ್ನ ದೂರ ಬಿಟ್ಟಿದ್ದರು, ಅವ್ರಿಗೆ ಬೇರೆ ಏನೂ ಗತಿ ಇರಲಿಲ್ಲ. ಸೊ ಪೊಸೆಷನ್ ಅವ್ರಿಗೆ ಕೊಡಿಸಿದ್ವಿ. ನಾನು ಮತ್ತೆ ವಾಪಸ್ ಹೋದೆ. ಒಂದು ವಾರದ ನಂತರ ಮತ್ತೆ ಅವರು ನನ್ನ ಹತ್ರ ಬಂದರು. ನಾನು ಅಂದ್ಕೊಂಡು ಏನಪ್ಪ ಇವ್ರದ್ದು ಕಷ್ಟ ಅಂತ, ಇನ್ನು ಹೌ ಟು ಸಾಲ್ವ್ ದಿಸ್ ಅಂತ. ಅವ್ರು ಬರಬೇಕಾದ್ರೆ ಒಂದು ಪ್ಯಾಕೆಟ್ ತೊಗೊಂಬಂದರು. ನನಗೆ ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಯಿತು. ಇವರೇನಾದರೂ ಆ ಪ್ಯಾಕೆಟ್ನಲ್ಲಿ ಏನು ಹಾಕಿ ಕೊಡೋಕ್ಕೆ ಬಂದಿದ್ದಾರೋ ಹೇಗೆ ಅಂಥೇಳಿ ಸ್ವಲ್ಪ ಕಾಷಿಯಸ್ ಆಗಿರಬೇಕು ಅಂತ ಅಂದ್ಕೊಂಡು ನನ್ನ ಸ್ಟಾಫನ್ನು ಕರೆಸಿ ಅವ್ರಿಗೆ ಹೇಳಿದೆ, ಏನು ಪ್ಯಾಕೆಟ್ನಲ್ಲಿ ತಂದಿದ್ದೀರಿ ತೋರಿಸಿ ಅಂತ. ಅವ್ರು ಹೇಳಿದೆ, ಸರ್ ನೀವು ಹುಬ್ಬಳ್ಳಿ ಧಾರವಾಡ ಕಡೆಯವರು, ನಿಮಗೆ ಧಾರವಾಡ ಪೇಡ ತಂದು ಕೊಟ್ಟಿದ್ದೀನಿ, ನೀವು ತುಂಬ ಸಹಾಯ ಆಯ್ತು ನಿಮಗೆ ಅಂತ ಹೇಳಿದರು. ಅದು ನನಗೆ ಕೊಟ್ಟಂಥ ಸಮಾಧಾನ ಯಾವ ಪ್ರಶಸ್ತಿಗಳು ಸಹ ಕೊಟ್ಟಿಲ್ಲ. ಅದೇ ರೀತಿ ಇನ್ನೊಂದು ಘಟನೆಯನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪರ್ಮಿಟ್ 2 ನಿಮಿಷ, ಒಂದೇ ಒಂದು ಘಟನೆ ಹೇಳಿ ಮುಗಿಸ್ತೇನೆ. ಆಫೀಸ್ನಲ್ಲಿ ಕೂತ್ಕೊಂಡಾಗ ಅತ್ಯಂತ ಸ್ಫುರದ್ರೂಪಿಯಾದಂಥ ಒಬ್ಬ ಮಹಿಳೆ, ಸುಮಾರು 40 ವರ್ಷದವ್ರು ಇರ್ಬೋದು, ಅವ್ರ ಪಕ್ಕದಲ್ಲಿ ಸುಮಾರು 80-85 ವರ್ಷ ಆದಂಥ ಒಬ್ಬರು ವಯೋವೃದ್ಧರು, ಸೂಟು ಬೂಟು ಟೈ ಮೇಲೆ ಮೈಸೂರು ಪೇಟ ಹಾಕ್ಕೊಂಡು ಬಂದು ಸೈಡ್ನಲ್ಲಿ ವಿಸಿಟರ್ಸಿಗೆ ಕೂತಿರ್ತಾರಲ್ಲ ಅಲ್ಲಿ ಕೂತ್ಕೊಂಡಿದ್ದು. ನಾನು ಹೋಗಿ ನೋಡಿದೆ. ಒಂದು 10 ನಿಮಿಷ ಆದಮೇಲೆ ಅವ್ರಿಗೆ ಒಳಗೆ ಬರೋಕ್ಕೆ ಹೇಳಿದೆ. ಅವರು ಹೇಳಿದರು, ಸರ್ ನಮಗೆ ಈ ಹೆಣ್ಣುಮಗಳು ತೊಂದರೆಯಲ್ಲಿದ್ದಾಳೆ, ನಿಮ್ಮಿಂದ ಸಹಾಯ ಬೇಕು, ರಕ್ಷಣೆ ಬೇಕು ಅಂತ ಕೇಳಿದರು. ಅವರು ಬಹಳ ಉನ್ನತವಾದಂಥ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದರು. ಅವರು ಬಹಳ ಉನ್ನತವಾದಂಥ ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಬಂದರು ಅದಕ್ಕೆ ಆ ಹೆಣ್ಮಗಳ ಕತೆ. ಅತ್ಯಂತ ಸ್ಫೂರ್ತಿರೂಪಿ, ನೀಲಿ ಕಣ್ಣುಗಳು, ನೋಡೋದಕ್ಕೆ ರಾಜಮನೆತನದಿಂದ ಬಂದಂಥ ವ್ಯಕ್ತಿ ಹೆಣ್ಮಗಳ ಥರ ಕಾಣ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ದಂಗೆ ಈ ಹೆಣ್ಮಗಳು ತಾನು ಹೇಳೋದಕ್ಕೆ ಶುರು ಮಾಡಿದ್ಲು. ಅವಳದು ಇಂಗ್ಲೀಷ್ ಭಾಳ ಹೈ ಲೆವೆಲ್ದಲ್ಲಿತ್ತು. ನಾನು ಕೇಳಿದೆ, ನೀನು ಯಾರಮ್ಮ ನೀನು ಹೇಳು ಅಂತ, ಏನಾಗಬೇಕಾಗಿದೆ ನಿನಗೆ? ಅವಳು ಹೇಳಿದ್ಲು, ನಾನು ನನ್ನ ಗಂಡನಿಂದ ನನಗೆ ರಕ್ಷಣೆ ಕೊಡಿ ನೀವು ನನಗೆ ಅಂತ. ಪ್ಲೀಸ್ ಪ್ರೊಟೆಕ್ಟ್ ಮೀ ಫ್ರಮ್ ಮೈ ಹಸ್ಬೆಂಡ್. ಯಾರು ನಿನ್ನ ಗಂಡ ಅಂತ ಕೇಳಿದೆ. ಚಿತ್ರಕಲಾ ಪರಿಷತ್ ಹತ್ರ ನಮ್ಮದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಅಲ್ಲಿರ್ತೀನಿ. ಗಂಡ ರಾತ್ರಿ ಕುಡಿದು ಬಂದು ಗಲಾಟೆ ಮಾಡ್ತಾನೆ, ಒಂದು ಸಣ್ಣ ಮಗಳಿದ್ದಾಳೆ, ಅವಳು ಭಯಭೀತಲಾಗ್ತಾರೆ, ಸುತ್ತಮುತ್ತಲಿನವ್ರು ನೋಡಿ ನಮಗೆ ಅಸಹ್ಯ ಆಗ್ತಾಯಿದೆ ಅಂತ. ನಿಮ್ಮ ಬ್ಯಾಕ್ಗ್ರೌಂಡ್ ಏನಂತ ಕೇಳಿದೆ ನಾನು. ಇಲ್ಲ, ನಾನು ಮಧ್ಯಪ್ರದೇಶದ ಒಂದು ರಾಯಲ್ ಫ್ಯಾಮಿಲಿಯಿಂದ ಬಂದಂಥವಳು, ಒಬ್ಬ ಇಲ್ಲಿ ವ್ಯಕ್ತಿಯ ಜೊತೆಯಲ್ಲಿ, ಅವನು ದೊಡ್ಡ ವ್ಯಕ್ತಿ, ವಿವಾಹವಾಗಿ ನಾನು ಇಲ್ಲಿ ಜೀವನ ಮಾಡ್ಕೊಂಡಿದ್ದೇನೆ, ನೀವು ರಕ್ಷಣೆ ಕೊಡಿ ಅಂತ ಹೇಳಿದ್ರು. ನಾನು 1 ನಿಮಿಷ ಯೋಚನೆ ಮಾಡಿದೆ ಆ ಸಂದರ್ಭದಲ್ಲಿ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಮಗ, ಇವತ್ತಿನ ದಿವಸ ಈ ಅಧಿಕಾರದ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ. ರಾಜಮನೆತನದವರು ಬಂದು ನನ್ನ ಬಾಗಿಲಿಗೆ ಬಂದು ಕಾಯ್ದುಕೊಂಡು ರಕ್ಷಣೆಯನ್ನು ಕೇಳ್ತಾ ಇದ್ದಾರೆ. ಹಿಂದೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಇದೇನಾದರೂ ಆಗಿದ್ದರೆ ನಮ್ಮ IGP ರಾಜಮನೆತನದ ಅವರ ಅರಮನೆ ಹೊರಗಡೆ ನಿಂತ್ಕೊಂಡು ರಾಜರು ದಾಟಿ ಹೋಗ್ಬೇಕಾದ್ರೆ ಅವ್ರಿಗೊಂದು ಸೆಲ್ಯೂಟ್ ಹೊಡೆದು, ರಾಜರೇನಾದರೂ ಅವ್ರ ಕಡೆಗೆ ನೋಡಿ ನಸುನಕ್ಕರೆ ಅವರು ತಮ್ಮ ಮನೆಗೆ ಹೋಗಿ ಹೆಂಡತಿಗೆ ಹೇಳ್ತಾಯಿದ್ರು, ಇವತ್ತು ರಾಜರು ನೋಡಿ ನನ್ನ ಕಡೆ ನೋಡಿ ನಕ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹೋದರು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆವಾಗ ನಾನು ಯೋಚನೆ ಮಾಡಿದೆ, ಇದನ್ನು ಬಹಳ ಸುಂದರವಾಗಿ ಬರಗೂರವರು ಇದನ್ನು ಹೇಳಿದರು. ಪ್ರಜಾತಂತ್ರ ವ್ಯವಸ್ಥೆ, ಸ್ವಾತಂತ್ರ್ಯ ಪ್ರಜಾತಂತ್ರ ವ್ಯವಸ್ಥೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಇದೇನಿದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಅವಕಾಶಗಳು, ಇವತ್ತಿನ ದಿವಸ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಒಂದು ಹುದ್ದೆಗೆ ಬಂದಾಗ ಅಧಿಕಾರ ಇರ್ತದೆ. ಆ ಅಧಿಕಾರವನ್ನು ಅವನು ಯಾವ ರೀತಿ ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ವಿವೇಚನೆಯಿಂದ ಮಾಡಬೇಕು, ಜಾತ್ಯತೀತವಾಗಿ ಮಾಡಬೇಕು. ಬಡವರು ಶ್ರೀಮಂತರು ಅಂತಲ್ಲ. ನಮ್ಮ ಪೊಲೀಸ್ ಕಚೇರಿಗಳಿಗೆ ಅನೇಕ ಸೂಟ್ ಬೂಟುಧಾರಿಗಳು ಬರ್ತಾರೆ, ಪಂಚೆ ಲುಂಗಿ ಹಾಕ್ಕೊಂಡವ್ರು ಬರ್ತಾರೆ, ನಿರ್ಗತಿಕರು ಬರ್ತಾರೆ, ಅಲ್ಪಸಂಖ್ಯಾತರು ಬರ್ತಾರೆ, ದಲಿತರು ಬರ್ತಾರೆ, ಎಲ್ಲರೂ ಬರ್ತಾರೆ ಪೊಲೀಸ್ ಕಚೇರಿಗೆ ಸಹಾಯಕ್ಕಾಗಿ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೆ, ನೀವು ಫಸ್ಟ್ ನೋಡಬೇಕಾಗಿದ್ದು ಯಾರು ಪಂಚೆ ಹಾಕ್ಕೊಂಡು ಬಂದಿದ್ದಾರೆ, ಯಾರು ಭಾಳ ಬಡವರಿದ್ದಾರೆ, ಅವರು ನಿಮ್ಮ ಮುಂದಿನ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಈ ಸೂಟ್ ಬೂಟುಧಾರಿಗಳು ಇವ್ರು ನೋಡಲಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋದನ್ನು. ಅವ್ರು ಹೋದ ನಂತರ ಇವ್ರನ್ನೂ ಕರೆಸಿ ಇವ್ರನ್ನೂ ಕೂಡಿಸಿ. ಅಂದರೆ ನೀವು ಸಮಾನತೆಯ ದೃಷ್ಟಿಯಿಂದ ನಿಮ್ಮ ಹತ್ರ ಬರ್ತಕ್ಕಂಥವ್ರು ನೋಡ್ಕೊಳ್ಳೋದೇ ಇದ್ದರೆ ವ್ಯವಸ್ಥೆಯ ಮೇಲೆ ನಂಬಿಕೆ ಜನರಿಗೆ ಇರಲ್ಲ. ಬರೀ ಶ್ರೀಮಂತರ ಪರವಾಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ,
ರಾಜಕಾರಣಿಗಳ ಪರವಾಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥ ಒಂದು ಭಾವನೆಯಿಂದ ಹೋದರೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಹ ನಮ್ಮ ಇಲಾಖೆಗೆ ಗೌರವ ಸಿಗೋದಿಲ್ಲ. ಆದ ಕಾರಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದಂಥ ಎಲ್ಲ ಜನರನ್ನ ಒಂದೇ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ನೋಡ್ಕೊಳ್ಳಿ. ಬಡವರು ಬಂದರೆ ಅವ್ರ ಸಂಕಷ್ಟಕ್ಕೆ ನೀವು ಪ್ರಥಮವಾಗಿ ಸ್ಪಂದಿಸಿ. ಅದರಲ್ಲಿ ಸಿಗ್ತಕ್ಕಂಥ ಸುಖ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಆ ದಿಶೆಯಲ್ಲಿ ಶ್ರೀರಾಮ್ ಅವರು ನಮ್ಮ ಶಿವರಾಮ್ ಅವರು ಹೇಳಿದಂಥ ಅನೇಕ ನಿದರ್ಶನಗಳನ್ನ ಹೇಳಿದಾರಲ್ಲ, ಮಹಿಳೆಯರಿಗೆ ಕೊಟ್ಟಂಥದ್ದು ಅಥವಾ ಬಡವರಿಗೆ ಕೊಟ್ಟಂಥ ನಿವೃತ್ತಿ ಆದ ನಂತರವೂ ಸಹ ಅವರು ಅನೇಕ ಸಂಘ ಸಂಘಟನೆ ಚಟುವಟಿಕೆಗಳಲ್ಲಿ ಭಾಗ ತೆಗೆದುಕೊಂಡು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೀವು ನನಗೊಬ್ಬ ಮಾದರಿ ಅಧಿಕಾರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ಇವತ್ತಿನ ದಿವಸ ವರನಟ ರಾಜ್ಕುಮಾರ್ ಸಿರಿಗನ್ನಡ ಪ್ರಶಸ್ತಿ ಪ್ರದಾನ ಮಾಡಿದ್ದು ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ನನ್ನ ಧನ್ಯವಾದಗಳನ್ನ ರಾಮೇಗೌಡರಿಗೂ ಅವ್ರಿಗೆ ಜನಶಕ್ತಿ ಕೇಂದ್ರಕ್ಕೂ ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.